ನೋಡಿ ಪುಣ್ಯ ಬರ್ತದೆ ಮತ್ತೆ 5 ಜನಕ್ಕೆ ಶೇರ್ ಮಾಡಿ ಅಂತೆಲ್ಲ ಹೇಳುದಿಲ್ಲ. ನೋಡ್ಕೊಳ್ರಿ ಇಲ್ಲಿ ಜೋಡಿ ಕಪ್ಪೆ ಅಂತಂದ್ರೆ ಏನ್ ಕಿಂಗ್ ಇದಾವೋ ಏನೋ ಗೊತ್ತಿಲ್ಲ. ಲವರ್ಸೋ ಇಲ್ಲ ಹೂವು ಆಪ್ನೋ ನೀವೇ ಕಮೆಂಟ್ ಮಾಡ್ಕೊಳ್ರಿ. ಜೋಡಿ ಕಪ್ಪೆ ನೋಡ್ತಾ ಇರ್ಬೋದು. ಅದು ಬಿಟ್ಟು ಇದೊಯ್ಕಿಲ್ಲ, ಇದು ಬಿಟ್ಟು ಅದೊಯ್ಕಿಲ್ಲ. ಬಿಟ್ರು ನಳಿಕೇನಾರು ನಡ್ಕೊ ಹೋದ್ರು ಕೂಡ ಅಷ್ಟೇ, ಅದು ಹೊಚ್ಚೊತ್ತಲೆ ಒಯ್ತಾ ಇರ್ತವಿನಃ ಎರಡು ಒಂದ್ಬಿಟ್ಟು ಹೋಗುದಿಲ್ಲ. ಅಂತಂದ್ರೆ ಇಲ್ಲಿ ಹೆಂಗ್ ಕೂತವೆ ಅದೇ ತರ ಹೋಗೋದು. ಇಲ್ಲಿ ಜೋಡಿ ಕಪ್ಪೆಗಳು ಪಾರ ಮಾತ್ರ ಅಂತೂ ಭಯಂಕರ ಬತ್ತವೆ ಈ ಥರದವಂತೂ. ಅಂತಂದ್ರೆ ನೈಟ್ ಆಗಲಿ ಬೆಳಗ್ಗೆ ಆಗಲಿ ಕಪ್ಪೆಗಳ ಸಂಘ ಅಂತಂದ್ರೆ ಹಿಂಗಿರ್ತದೆ ಅಂತಂದರೆ ಇನ್ನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಅಂತಂದ್ರೆ ನಾನೇನೋ ಕುಣಿಸಿನಿ ಅಂತ ಅನ್ಕೋಬೋದು. ಯಾವುದೇ ಕಾರಣಕ್ಕೂ ನಾನು ಕುಣಿಸಿರೋದಲ್ಲ ಇದು. ಡೈರೆಕ್ಟಾಗಿ ಅವಾಗ ಅವೇ ಕೂತಿರೋದು, ಅವಾಗ ಅವೇ ಇರೋದಂಗೆ. ಅಂತಂದರೆ ಪಕ್ಕದಲ್ಲಿ ಒಂದು ವೀಡಿಯೋ ಬೇಕಾದ್ರೂ ಹಾಕ್ತೀನಿ ನೋಡ್ಕೊಳ್ರಿ ಅವು ಯಾವ್ಯಾವ ಥರ ಕೂತವೆ ಅಂತ. ಬೋಳಿ ಮಗನ ಹಸಿ ಇರೋದಿಲ್ಲ, ಇವು ಅವು ಬರ್ತವೆ ಅಂತ ಬೈಕೆ ಇವೇ ಅದು. ಈ ನನ್ನ ಮಗನ 3 ದಿನಕ್ಕೂ ಎಲ್ಲೂ ಹೋಗೋದಿಲ್ಲ, ತಿರ್ಗ ಅಲ್ಲಿಗೆ ಬರೋದು. ನೋಡ್ತಾ ಇರ್ಬೋದಲ್ಲಿ ಜೋಡಿ ಕಪ್ಪೆ. ಅದು ಇಲ್ದು ಇದೋಯ್ಕಿಲ್ಲ. ಬಾಳಕ್ಕೆ ಆಗಿದ್ರೆ ಒಂದೊಂದು ಏನಾರು ಸಿಂಗಲ್ ನಾವೇನಾರು ಕುಣಿಸಿರಿ ಇಷ್ಟೊತ್ತಿಗೆ ಮೇಲ್ಗಡೆ ಇರೋ ಕಪ್ಪೆ ಆರ್ಬಿಡೋದು. ಬರ್ಡೇ ಇದನ್ನು ಹೆಂಗೆ ತಪ್ಪ ಕೂತಿದ್ದು ನೋಡ್ರಿ. ಇಲ್ಲಿ ಏನೇ ಮಾಡಿದ್ರು ಒಯ್ಕಿಲ್ಲ ಜೋಡಿ ಕಪ್ಪೆವು. ಅಂತಂದರೆ ವಿಶೇಷವಾಗಿ ಕೆಲವು ಸಲ ಮಾತ್ರ ನೋಡೋಕ್ಕಾಗೋದು. ಹಳ್ಳಿಗಳ ಕಡೆ ಇದ್ದರೂ ಕೂಡ ಎಲ್ಲ ಟೈಮು ನೋಡೋಕ್ಕಾಗೋದಿಲ್ಲ ಜೋಡಿ ಕಪ್ಪೆ. ಅಂತಂದರೆ ಒಂದು ಬುಟ್ಟಿರ್ನಾರ್ದಂಗೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಪಾರ ಮಾತ್ರ ಇವಿದ್ರೆ ಹಾವು ಜಾಸ್ತಿ ಬರ್ತವೆ ಅಂತಾರೆ. ಪಕ್ಕ ಬಂದೇ ಬರ್ತವೆ. ಬಟ್ ಆದರೆ ನಾವು ಮಾತ್ರ ಜಾಸ್ತಿ ಇಳಿಸ್ಕೊಳ್ಳೋದಿಲ್ಲ. ಎತ್ತೆಸಿತಾ ಇರೋದೇ ತಿರ್ಗಾ ಬರ್ತಾ ಇರೋದೇ ಅವು ಏನು ಕಮ್ಮಿ ಇಲ್ಲ, ನಾವು ಏನು ಕಮ್ಮಿ ಇಲ್ಲ.